ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಸಖತ್ತಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ನೋಡೋಣ, ಮತ್ತು ನನ್ನ ಪರ್ಸ್ನಲ್ ಕೆಲಸ ಇತ್ತು ಅಂತ ಈ ಕಡೆಗೆ ಬಂದಿದ್ದಾಯಿತು. ಲೆಟ್ಸ್ ಗೋ. ಶರೀಫ್ ಬ್ರದರ್ಸ್. ಓಕೆ, ಈ ಶಾಪ್ ಹೆಸರು ಬಂದ್ಬಿಟ್ಟು ನೈಶಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ಸು ವೆರೈಟೀಸ್ ಇದೆ. ನಾವು ಆನ್ಲೈನಲ್ಲಿ ಏನೆಲ್ಲ ನೋಡ್ತೀವಲ್ಲ ಅದೆಲ್ಲ ಇಲ್ಲೇ ಇದೆ. ಬಟ್ ಥಿಂಗ್ ಏನಪ್ಪ ಅಂದರೆ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು. ಚಿಕ್ಕ ಚಿಕ್ಕ ಬಟ್ಟೆಗೂ 500-600 ರೂಪಾಯಿ ಹೇಳ್ತಿರು. ಬಟ್ ಕಲೆಕ್ಷನ್ಸ್ ವಾಸ್ ಅಮೇಝಿಂಗ್ ಆಗುತ್ತೆ. ಟ್ರೈ ಮಾಡಿ. ಇದು ಚೆನ್ನಾಗಿತ್ತು. ಇದು ಅದೇ ಶಾಪಲ್ಲೇ ಈ ಥರದೊಂದು ಸ್ವೆಟರ್ ತೊಗೋಣ ಅಂತ ಅನ್ಕೋತಿದ್ದೆ. ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಸ್ವೆಟರ್ಸ್ ಆಯಿತಾ. 750 ರೂಪೀಸ್ ಹೇಳಿದ್ರು. ಸೀರಿಯಸ್ಲಿ ಗೈಸ್, ಅದನ್ನು ಕೇಳಿ ಸ್ವಲ್ಪ ಬೇಜಾರದು. ಬಟ್ ನಾನು ಅದನ್ನೇ ಚೂಸ್ ಮಾಡಿದ್ದೆ, ಅದನ್ನೇ ತೊಗೋಬೇಕು ಅಂತ. ಬಟ್ ಸ್ವಲ್ಪ ಕಾಸ್ಟ್ ನೋಡಿಬಿಟ್ಟು ಐ ಥಾಟ್ ಬೇಡ ಅಂತ ಹೇಳಿಬಿಟ್ಟು ವಾಪಸ್ ಬಂದೆ. ನೀವು ನೋಡ್ತಿದ್ರಲ್ಲ, ಸಖತ್ ಕಲೆಕ್ಷನ್ಸ್ ಇದೆ. ನೀವೇನಾದ್ರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ಮಸ್ಟ್ ವಿಸಿಟ್ ದಿಸ್ ಶಾಪ್. ಚೆನ್ನಾಗಿ ಬಜೆಟ್ ಇದೆ, ನಾನು ತಗೋತೀನಿ ಎಷ್ಟಿದ್ರು ಅನ್ನೋಂಗಿದ್ರೆ ಡೆಫಿನೆಟ್ಲಿ ಶಾಪ್ನ ವಿಸಿಟ್ ಇದೆ ಆಯಿತಾ. ಬಟ್ ಏನಂದರೆ ತುಂಬ ಕಾಸ್ಟ್ ಹೇಳ್ತಿದ್ದಾರೆ. ಅದಕ್ಕೆ ಆಚೆ ಹೋಗಿ ಎಲ್ಲರೂ ನೋಡೋಣ ಅಂತ ವಿ ಆರ್ ಗೋಯಿಂಗ್. ಇವೇ ಇದು ನೋಡಿ ಎಷ್ಟು ಚೆನ್ನಾಗೈತೆ ಅಲ್ಲ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಇದೆ. ಇದು ನಾವು ಶಿವಾಜಿನಗರದಿಂದ ನಡ್ಕೊಂಬಂದ್ವಿ. ಬಟ್ ಶಿವಾಜಿನಗರದಲ್ಲೂ ಒಂಥರ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಕಮರ್ಷಿಯಲ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಈ ರೆಡ್ ಡ್ರೆಸ್ ನೋಡಿ ಗೈಸ್, ಮೈ ಗಾಡ್. ಗೈಸ್ 99 ರೂಪೀಸ್ ಟೀ ಶರ್ಟ್ ಇದೆ. ಇದು ಬಂದುಬಿಟ್ಟು ಆಪೋಸಿಟ್ ನಿಮಗೆ ಹೆಲ್ತ್ ಆ್ಯಂಡ್ ಗ್ಲೋ ಮುಂದೆಗಡೆನೇ ಇರೋವಂಥ ಶಾಪು. ಬಟ್ ಲಾಸ್ಟ್ ಟೈಮ್ ಅಷ್ಟೇ ಹೇಳಿದ್ರ ಅಂತ ಅವರು ನಮಗೆ. ಚೆನ್ನಾಗಿದೆ, 1500 ನೋಡ್ಬೋದು. ಓಕೆ, ಮಳೆ ಬರ್ತಾ ಇದ್ದೀವ್ಯಾ? ಎಷ್ಟು ಇದು ಇದು ಅದು ಎಷ್ಟಣ್ಣ? इधर आ जाओ नको उधर उतना वैरायटी नहीं है. इधर आ जाओ. ಚೆನ್ನಾಗಿದೆಯಲ್ಲ. ಎಷ್ಟು ಪ್ರೈಸು? ಫಿಕ್ಸ್ಡಾ? ಕಡಿಮೆ ಮಾಡ್ತಾರೆ ಸರಿ ಬಿಡು. ಅದೇ ಆಗುತ್ತೆ ಅದೆಲ್ಲ ಕಂಫರ್ಟ್ ಚೆನ್ನಾಗಿರುತ್ತೆ. ಸೌಂಡ್ ಜಾಸ್ತಿ ಅದು ಟೈಟ್ ಮಾಡ್ಬೋದು, ಲೂಸ್ ಟೈಟ್ ಮಾಡ್ಬೋದು. ಬೆಲ್ಟ್ ಇದೆ ಅಲ್ವಾ, ಚೆನ್ನಾಗಿದೆ. ನೋಡೋಕೊಂತೀರ ಲುಕ್ ಚೆನ್ನಾಗಿದೆ. 315 ಚೆನ್ನಾಗಿದೆ. ಕಮ್ಮಿ ಬೇಕಂದ್ರೆ ಕಮ್ಮಿ ಸಿಗುತ್ತೆ. ಕ್ವಾಲಿಟಿ ನೋಡಿ, ಫಿನಿಶಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊಲ್ಯೂಷನ್ ಇಲ್ಲ ಎಷ್ಟು? 50 ಅಂತ. ಪರವಾಗಿಲ್ಲ. You get 3 colors in that one. ಆಗುತ್ತೆ. ನಿಮ್ಗೆ ಸ್ಮಾಲ್ ಆಗುತ್ತೆ. Sizes is there, ma'am. Small, medium, large, XL, get size. ಎಲ್ಲೋದ್ರೂ ಗ್ರೀನೇ ಬರುತ್ತೆ. ಬಟ್ ಇದು ತುಂಬ ಉದ್ದ ಆಗಲ್ಲ ಅದು. ಹಾಂ, ಲೆಂತ್ ಸ್ವಲ್ಪ ಉದ್ದ ಇದೆ. The style there long shirt, ma'am. ನೋಡಿ ಇಂಕ ಲೆಂತ್ ಉದ್ದ ಇದೆ, ಅಗಲ ಇರೋದಿಲ್ಲ ಸ್ವಲ್ಪ. Oversize. ಗೈಸ್, ನಾವು ನಾನ್ ವೆಜ್ ಮೋಮೋಸ್ನ ತಿಂತಾ ಇದ್ವಿ. ಎಷ್ಟೋ ದಿನ ಆಗಿದೆ ಮೋಮೋಸ್ ತಿಂದು. ಕಿತ್ನಾ ಪ್ಲೇಟ್? 89. 1 ರೂಪಾಯಿ ಆಗ್ಬಿಟ್ರಿ. ಇದು ಆಪೋಸಿಟ್ ಎನ್ ರೆಡ್ಡಿ ಆ್ಯಂಡ್ ಚಿನ್ನಪ್ಪ ಮುಂದೆನೇ ಇರೋದು. ನಾಟಿ ಅಂತ ಒಂದು ಜಾಗಕ್ಕೆ ಬರ್ತಿದ್ದೀವಿ. ಲೆಟ್ಸ್ ಗೋ. ಏನಿದೆ ಅಂತ 150 ರೂಪೀಸ್ ಟಾಪ್ಸ್. ಇಲ್ಲ, सैंटा
ಇದು ಹೊಸ ಟ್ರೆಂಡಿಂಗ್ ಟಾಪ್, ಇದೊಂದು ಚೆನ್ನಾಗಿದೆ ನೋಡಿ ಈ ಥರದ್ದು. ಇಷ್ಟೊಂದು ಉದ್ದ ಆಯ್ತಾ ಗೈಸ್? 150 rupees ಅಂತೆ ನೋಡಿ. ನಾಟಿ ಅಂತ ಇದ್ರ ಪ್ಲೇಸ್ ಹೆಸರು. ಫಿಕ್ಸ್ಡ್ ಪ್ರೈಸಸ್. ಶಾರ್ಟ್ಸ್ ನೋಡೋಣ. ವಿಂಟರ್ ಕಲೆಕ್ಷನ್ಸ್ ನೋಡಿ. ಏನು ಇಷ್ಟಿಷ್ಟು ಉದ್ದ ಇರುತ್ತೆ ದೇವ್ರೆ. ಜಾಕೆಟ್ಸ್ ಚೆನ್ನಾಗಿದೆ ದಿವ್ಯಾ, ಇಟ್ಕೊ. ಜಾಕೆಟ್ ಚೆನ್ನಾಗಿದೆ ನೋಡಿ, ಹಂಗೆ ಇಟ್ಕೊ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಅಲ್ಲ ವರ್ತಿದೆ. ವಿಂಟರ್ ಕಲೆಕ್ಷನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೋ ಗುಡ್. ಪರವಾಗಿಲ್ಲ, 300 rupees. ಕೊಡ್ಬೋದು. ಈ ಸ್ವೆಟ್ ಶರ್ಟ್ ಒಂದು ತೊಗೊಂಡಲ್ಲ, ತುಂಬ ಇಷ್ಟ. 300 ಅಂತ ಹಾಕಿದ್ದಾರೆ ಆಯ್ತು. ಆಮೇಲೆ ಕೇಳಿದ್ರೆ 500 ಅಂತ ಹೇಳಿದ್ರು. ಅದಕ್ಕೆ ಸರಿ ಬೇಡ ಅಂದ್ಬಿಟ್ಟು ಆಪೋಸಿಟ್ ಬಿಡ್ಬಂದೆ. ಬಿಕಾಸ್ ಆನ್ಲೈನೆಲ್ಲ ತುಂಬ ಕಡಿಮೆನೇ ಸಿಗುತ್ತಲ್ವ ಅದಕ್ಕೆ. ಬಟ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯ್ತು ನನಗೆ. ನೋಡಿ ವಯಸ್ಸು ಎಷ್ಟು ಚೆನ್ನಾಗಿದೆ. ತಗೋತೀಯಾ? 500 ಜಾಸ್ತಿ ಆಯಿತು. ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಷ್ಟಿದು? 300 ಅಲ್ಲೇ ಹಾಕಿದೆಲ್ವಾ? ಹಾಂ, 500 ಅಂತೆ. 300 ಅಲ್ಲೇ ಹಾಕಿದಲ್ವಾ? 300 ಟಾಪ್ಸ್. ಓಹೋ, ಚೆನ್ನಾಗಿಲ್ದೇ ಇರೋದಕ್ಕೆಲ್ಲ 300 ಹಾಕಿಟ್ಟವ್ರೆ. कितना? ಇದಕ್ಕೆ ಹಾಕೊಂಬಂದಿದ್ದೆ ಅನ್ಸುತ್ತಲ್ಲ ಪಾರ್ಟಿಗೆ. ಯಾವುದಕ್ಕೂ ಝೋಲೋಗ. ಹಾಂ, ಎಲ್ಲ 200 ಡಿಫ್ರೆಂಟ್ 200 300. ಓಕೆ, ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ಉದ್ದ ಬರಲ್ಲ. ನಿನ್ನ ನೆಕ್ ಹತ್ರ ಇನ್ನೂ ಸ್ವಲ್ಪ ಮೇಲ್ಗಡೆ ಎಕ್ಕೋ, ನೆಕ್ ಹತ್ರ. ಹಾಂ, ಅದು ಮೇಲ್ಗಡೆ ಬಂದುಬಿಡುತ್ತೆ. ಈ ಥರ ಹಾಕಿರ್ತಾರಲ್ಲ 200 rupees ಅಂತ ಹೇಳಿಬಿಟ್ಟು ಪರವಾಗಿರಲಿಲ್ಲ, ಅಷ್ಟೊಂದು ಇರಲಿಲ್ಲ. ಎಲ್ಲ ಸಿಮಿಲರ್ ಕಲರ್ಸೇ ಇತ್ತು ಒಂದು ವಿಚಾರ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಯೂಸ್ಡ್ ಥರ, ಅಫ್ಕೋರ್ಸ್ ಯೂಸ್ಡೇ ಅದೆಲ್ಲ. ನಾನು ನೋಡೋಕೆ ಹೋದರೆ ಅವರು ಸ್ವಲ್ಪ ವಾಶ್ ಮಾಡಿ ತೊಗೊಂಬಂದಿರ್ಬೋದೇನೋ, ಬಟ್ ತುಂಬ ಯೂಸ್ಡ್ ಅಂತ ಕಾಣಿಸ್ತಿತ್ತು ಆಯಿತಾ. ತುಂಬ ಬಟ್ಟೆ ಶ್ರಿಂಕ್ ಆಗಿರೋದು, ಅದ್ರ ಮೇಲಿರೋದು ದಾರ ಸಮಥಿಂಗ್ ಏನೋ ಬಿಟ್ಕೊಂಡಿರೋ ಥರದ್ದೆಲ್ಲ ಆ ಥರ ಕಾಣಿಸ್ತಿತ್ತಲ್ಲ, ವಿಚ್ ಐ ಡೋಂಟ್ ಲೈಕ್ ಇಟ್ ಆಯಿತಾ. ಅದೊಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಏನು ಗೊತ್ತಾ, ಆಚೆಗಳೊಂದು ಬ್ಯೂಟಿಫುಲ್ ಟಾಪ್ ಹಾಕಿರ್ತಾರೆ ಆಯಿತಾ, ಕ್ರಾಪ್ ಟಾಪ್ ಯಾವ್ದಾರು ಸಖತ್ ಕಲರ್ ಹಾಕಿರ್ತಾರೆ. ನೀವು ಒಳಗಡೆ ಹೋಗಿ ಕೇಳಿದ್ರೆ ಅದೇ ಟಾಪ್ ಅಷ್ಟೇ, ಅದೊಂದೇ ಇರ್ತದೆ, ಅದು ಒಂದೇ ಇರುತ್ತೆ, ಇನ್ನು ಯಾವುದೂ ಇರೋದಿಲ್ಲ ಆಯಿತಾ. ನಾನು ಹಂಗೆ ಆಗಿದೆ, ಅದು ನೋಡ್ಕೊಂಡೆ ಒಳಗಡೆಗೆ ಹೋಗಿದ್ದೆ ಆಯಿತಾ. ಬಟ್ ಆ ಥರದ್ದು ಏನೂ ಇಲ್ಲ ಅಲ್ಲಿ ಒಳಗಡೆನೆ. ಸುಮ್ಮನೆ ಅವ್ರು ಆ ಥರ ಅಫ್ಕೋರ್ಸ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತಲೇ ಹಾಕಿರ್ತಾರೆ, ತಪ್ಪು ಅಂತಲ್ಲ. ಬಟ್ ಆ ಥರದ್ದು ಒಂದು 10-20 ಟಾಪು ವೆರೈಟಿ ಆಫ್ ಕಲರ್ಸಲ್ಲಿ ಇಟ್ಟಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಹಾಗಾಗಿ ಈ ಶಾಪಲ್ಲಿ ನಾನು ಏನೂ ತೊಗೊಳಕ್ಕೆ ಹೋಗಿಲ್ಲ. ರೆಡ್ ಸ್ವೆಟ್ರು ದಿವ್ಯ ಹೇಳಿದ್ಲು ಚೆನ್ನಾಗಿದೆ ಅಂತ. ಬಟ್ ಏನಪ್ಪ, ನಾನು ಆಲ್ರೆಡಿ 2 ಟಾಪ್ ತೊಗೊಂಬಿಟ್ಟಿದ್ದೀನಿ ರೆಡ್ ಕಲರ್ದು. ಮತ್ತೆ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ನಾನು ರೆಡ್ ಕಲರ್ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಈ ಶಾಪಲ್ಲಿ ಏನೇ ತೊಗೊಂಡ್ರು ನಿಮಗೆ 200 rupees ಅಂತಲೇ ಚಾರ್ಜ್ ಮಾಡ್ತಾರೆ. ಲೊಕೇಶನ್ ಆಪೋಸಿಟ್ ಎಲ್ಲಿ
ಎಲ್ಲಿ ಏನು ಅಂತ ನನಗೆ ಆಲ್ರೆಡಿ ತೋರಿಸಿದ್ದೀನಿ. ನಿಮ್ಗೇನಾದ್ರು ಈ ಥರದ್ದು ಕಂಫರ್ಟಬಲ್ ಇದೆ ಇಷ್ಟ ಆದರೆ ಹೋಗಿ. ಆ್ಯಂಡ್ ಸಾಕಷ್ಟು ಇತ್ತು ಸ್ವೆಟರ್ಸ್ ಎಲ್ಲ, ತುಂಬ ದೊಡ್ಡ ದೊಡ್ಡ ಸೈಜ್ ಅವ್ರಿಗೆ ತುಂಬಾ ಇದೆ. ಟ್ರೈ ಮಾಡ್ಬೋದು. ಎಂಥ ಅಂದರೆ ಎಕ್ಸೆಲ್ ನನಗೆ XXL ಸಿಗಲ್ಲ ಆನ್ಲೈನಲ್ಲಿ ಅಂದರೆ ಡೆಫಿನೆಟ್ಲಿ ಜಾಗಕ್ಕೆ ಹೋಗಿ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಕೆಲವೊಂದು ಕವರಲ್ಲಿ ಕೂಡ ತೆಗೆದು ಹೊಸದಾಗಿ ಆಗ್ತಿದ್ರು. ಬಟ್ ಏನಂದರೆ ತುಂಬ ಆಚೆಗೆ ಆಗ್ದಾಗ ಎಲ್ಲ ಎತ್ತಿದ್ದು ಬಿಸಾಕಿ ಕಾಲಲ್ಲೆಲ್ಲ ತುಳ್ದಾಕಿರ್ತಾರಲ್ಲ, ಒಂಥರ ಅನಿಸ್ಬಿಡ್ತು ನಂಗೆ ಅದೆಲ್ಲ ನೋಡಿದಾಗ. ಹಾಗಾಗಿ ನಾನು ತೊಗೊಳಕ್ಕೆ ಹೋಗಿಲ್ಲ. ಬಟ್ 200 ರುಪೀಸ್ಗೆಲ್ಲ ಸಿಗುತ್ತೆ. ಪಟೇಲ್ಸ್ ಹತ್ರ 99 ರುಪೀಸ್ ಅಂತ ಹಾಕೋರೆ. ಲೆಟ್ಸ್ ಗೋ ಏನಿದೆ ಏನಿಲ್ಲ ಅಂತ ನೋಡುವ. ಅಲ್ಲಿ ಶರ್ಟ್ನ ಹಾಕಿದ್ದೀರಲ್ಲ ಆಚೆ ಕಡೆ ಬ್ಲೂ ಕಲರ್, ಅದ್ರಲ್ಲಿ ಸೈಜ್ ಇದೆಯಾ ತೋರಿಸಿ. ಇದು ಕೈಂಡ್ ಆಫ್ ಕಾಟನ್. ಇನ್ನೂ ಸ್ವಲ್ಪ ಮೇಲ್ಗಡೆ ಬರುತ್ತಲ್ವಾ? ಹಾಂ, ಇಷ್ಟೇ ಬರುತ್ತೆ. ಇದಕ್ಕಿಂತ ಚಿಕ್ಕ ನನಗೆ ಕ್ರಾಪ್ ಶರ್ಟ್ಸ್ ಬರುತ್ತೆ. ಸಾಕು. ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಕಾಂಟೆಂಟ್ ಕ್ರಿಯೇಟರ್ ಇದು ಲೆಫ್ಟಲ್ಲಿನೂ ಹಾಕಿ, ಅದು ರೈಟಲ್ಲಿ ಹಾಕಿ ಇಂಕಿ ಪಿಂಕಿ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋಣ. ಹಾಕಿ ಅದು ಎರಡು ಹಾಕಿ ಫಸ್ಟು ನೋಡೋಣ. ಹಾಂ, ಹಾಕಿ ರೆಡ್ ಕಾರ್ಪೆಟಲ್ಲಿ ವಾಕ್ ಮಾಡೋಣ. ಕಲರ್ ಯಾವುದಿದೆ ಇದರಲ್ಲಿ? ನಿಮ್ಮ ಸೈಜಲ್ಲಿ ಪೀಚ್ ಇದೆ, ಬ್ಲ್ಯಾಕ್ ಇದೆ, ವೈಟ್ ಇದೆ. ಹಾಂ, ಬ್ಯೂಟಿಫುಲ್ ಮೇಡಮ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಈ ಥರ ಬೇಡ, ಅದು ತಗೋ, ಅದು ಚೆನ್ನಾಗಿದೆ. ಹಾಂ, ಯಾಕಂದ್ರೆ ನಿನ್ನ ಹತ್ರ ಈ ಥರ ಆಲ್ರೆಡಿ ಇದೆಯಲ್ವಾ ಮುಂದೆ ಇರೋದು. ಹಾಂ, ಈ ಥರ ತಗೋ. ಈ ಥರ ನಿನ್ನ ಹತ್ರ ಇದ್ದಿಲ್ವಲ್ಲ ಕಲೆಕ್ಷನ್. ಬೇರೆ ಮೇಡಮ್. ಹ್ಯಾಪಿ ಕ್ರಿಸ್ಮಸ್, ಮ್ಯಾರಿ ಕ್ರಿಸ್ಮಸ್. ನಾವಿವಾಗ ಜುಡಿಯೋಗೆ ಹೋಗ್ತಾ ಇದ್ವಿ. ಜುಡಿಯೋದಲ್ಲಿ ಏನೋ 199 ರುಪೀಸ್ ಕಲೆಕ್ಷನ್ ಇದೆ ಅಂತ ಹೇಳ್ತಿದ್ರು. ಇಲ್ಲೇ ಅಲ್ವಾ ಇರೋದು? ಇಲ್ಲ, ಇಲ್ಲಿಂದ ಶಿಫ್ಟ್ ಮಾಡಿ ಅಲ್ಲಿಂದ ಇಲ್ಲೇ ತಾನೇ ಇದೆ ಜುಡಿಯೋ. ಹಾಂ, ಹೆಂಗಾರು ಹೋಗ್ಬೋದೆ. ಲೆಟ್ಸ್ ಗೋ ಗೈಸ್. ಜುಡಿಯೋದಲ್ಲಿ ಯಾವುದೋ ಒಂದು ರೀಲಲ್ಲಿ ನೋಡಿ 199 ರುಪೀಸ್ಗೆ ಕಲೆಕ್ಷನ್ ಬಂದಿದೆ ಅಂತ ಗೊತ್ತಾಯಿತು. ಬಟ್ ಏನಾಗುತ್ತೆ ಗೊತ್ತಾ, ಕೆಲವೊಂದು ಲೊಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 199 ರುಪೀಸ್ದು ಈ ಥರ ದೊಡ್ಡ ದೊಡ್ಡ ಲೊಕೇಶನ್ ಇಡಲ್ಲ ಅವರು. ಮೇ ಬಿ ಚಿಕ್ಕ ಚಿಕ್ಕ ಲೊಕೇಶನ್ಗಳಲ್ಲಿ ಇಡ್ಬೋದು ಅಂತ ನನಗನ್ಸುತ್ತೆ. ಬಟ್ ಯಾವುದು 199ಗೆ ಇರಲಿಲ್ಲ. ಬಟ್ ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ ಫಾರ್ ವಿಂಟರ್ಗೆ ಅಂತ ಹೇಳ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಚೆನ್ನಾಗಿದೆ ಕಲೆಕ್ಷನ್ಸ್. ಇವನ್ ಶರ್ಟ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಅದು ಕೂಡ ಚೆನ್ನಾಗಿದೆ. ಹೋಗಿ ಚೆಕ್ಔಟ್ ಮಾಡಿ. ಮೇಕಪ್ ಐಟಮ್ಸ್ ಅಂತೂ ಸಾಕಷ್ಟು ಬಂದಿದೆ. ಬಟ್ ಟ್ರೆಡಿಷ್ನಲ್ ವೇರ್ ಅಷ್ಟು ಎಂಥದ್ದು ಇರಲಿಲ್ಲ. ಬಟ್ ನೀವು HSR ಈ ಕಡೆ ಎಲ್ಲ ಹೋದಾಗ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎಲ್ಲ ಹೋದಾಗ ಚೆಕ್ಔಟ್ ಮಾಡಿ ಸಾಕು. ಸೊ ಇವಾಗ ನಾನು ಏನೆಲ್ಲ ತಗೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ. ಕ್ಯಾಮ್ರಾ ಯಾವ ಕಡೆ ಚೆನ್ನಾಗಿದೆ? ದಿಸ್ ರೈಟ್. ಓಕೆ, ಸೊ ಫಸ್ಟು ಚಪ್ಪಲಿ ತಗೊಂಡೆ. ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ಟ್ರಾವೆಲಿಂಗ್ಗೆ, ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ, ಎಲ್ಲಾದರೂ ಕ್ಯಾಶುವಲ್ ಆಗಿ ಏನಕ್ಕಾದ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ. 350 ಹೇಳಿದ್ರು. ಐ ಪೇ 275 ರುಪೀಸ್ ಅಷ್ಟೇ ತೊಗೊಂಡಿದ್ದವರು. ನಾನು ವಿಡಿಯೋದಲ್ಲೇ ಹೇಳಿದ್ನಲ್ಲ, ಸೊ ಅಷ್ಟೇ ಚಾರ್ಜ್ ಮಾಡಿದ್ರು. ಇದೊಂದು ಜೊತೆ ತೊಗೊಂಬಂದೆ. ಆ್ಯಂಡ್ ಚೆನ್ನಾಗಿದೆ. ಒನ್ ಟೈಮ್ ಅಥವಾ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಆ್ಯಂಡ್ ಜಾಸ್ತಿ ಏನು ತೊಗೊಂಡಿಲ್ಲ. ನಿಜ ಹೇಳ್ಬೇಕಂದ್ರೆ ಡಿಸಪಾಯಿಂಟೆಡ್. ನಂಗೆ ಕಮರ್ಷಿಯಲ್ ಸ್ಟ್ರೀಟು ಅಷ್ಟು ಏನು ಇರಲ್ಲ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಬರೀ ಶಾಪ್ಸ್ ಎಲ್ಲ ಆಚೆ ಸೆಲ್ ಮಾಡೋಕ್ಕೆ ಬಿಡಲ್ಲ ಪಬ್ಲಿಕ್ಕಲ್ಲಿ, ರೋಡ್ ಸೈಡಲ್ಲ. ಅದಕ್ಕೆ ಜಾಸ್ತಿ ಕಾಸ್ಟ್ ಹೇಳ್ತಾರೆ. ಆ್ಯಂಡ್ ಏನು ಅಂಥದ್ದು ತುಂಬ ತುಂಬ ಕಾಸ್ಟ್ ಇದೆ ಗೈಸ್. ಲಿಟ್ರಲಿ ನಂಗೆ ಒಂಥರ ಆಗ್ಬಿಡ್ತು, ಇಷ್ಟೆಲ್ಲ ಕಾಸ್ಟ್. ಅದು ಚಿಕ್ಕಪೇಟೆಗೆ ಹೋಗಿದ್ರೆ ಮೇ ಬಿ
ಮಲ್ಲೇಶ್ವರಂ ಇಸ್ ದಿ ಬೆಸ್ಟ್ ಆಗಿತ್ತು ನನಗೆ. ಜಯನಗರ್ ಓಕೆ ಬಟ್ ಮಲ್ಲೇಶ್ವರಂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಂಗೆ ಕಮರ್ಷಿಯಲ್ ಏನು ಅಷ್ಟು ಇಷ್ಟ ಆಗಲ್ಲ. ಜುಡಿಯೋಗೆ ಹೋಗ್ಬಿಟ್ಟು ಈ ವೆಟ್ ವೈಟ್ಸು ಮತ್ತೊಂದು ಶೀಟ್ ಮಾಸ್ಕ್ನ ತೊಗೊಂಬಂದೆ. ನಾಳೆ ಯಾವಾಗಲಾದ್ರು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಈ ಟಾಪ್ಗೆ ಒಂದು 250 ರುಪೀಸ್ ಕೊಟ್ಟೆ. ಇದೊಂದು ಟಾಪ್ನ ತೊಗೊಂಬಂದೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದಕ್ಕೆ ಪ್ಯಾಡ್ ಇದೆ ಇನ್ಸೈಡ್, ಸೊ ಟೆನ್ಷನ್ ಇಲ್ಲ. ಬಟ್ ಇದು ಹೆಂಗೆ ಕುತ್ಕೊಳ್ಳುತ್ತೆ ಅಂತ ನಾನು ಚೆಕ್ ಮಾಡಬೇಕು. ಪ್ಯಾಡ್ ಇದೆ, ಒಳಗಡೆ ಪ್ಯಾಡ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. 250 ರುಪೀಸ್ ಚಾರ್ಜ್ ಮಾಡಿದ್ರು. ನನ್ನ ಫ್ರೆಂಡ್ ಇದು ವಿಡಿಯೋ ಮಾಡಿದಾಳೋ ಇಲ್ಲೋ ಗೊತ್ತಿಲ್ಲ, ಐಮ್ ಸೋ ಸಾರಿ ಶಾಪ್ದು. ಬಟ್ ನಿಮ್ಗಲ್ಲ, ಇದು ತುಂಬ ಚಿಕ್ಕ ಶಾಪು, ಒಂದಿಷ್ಟೇ ಇರೋದು ಆ ಶಾಪ್, ಅಷ್ಟಲ್ಲೇ ಆ ಥರ ಶಾಪಲ್ಲಿ ಸಿಗುತ್ತೆ. ಆಚೆ ಕಡೆ ಹಾಕಿರ್ತಾರೆ, ನೋಡಿ ತೊಗೋಬೋದು ನೀವು. ಅಟ್ ಲಾಸ್ಟ್ ಬಂದ್ಬಿಟ್ಟು ಈ ಶರ್ಟು ಇಸ್ ಅ ಮೋಸ್ಟ್ ಟ್ರೆಂಡಿಂಗ್ ಶರ್ಟ್ ಇತ್ತೀಚೆಗೆ, ಆ್ಯಂಡ್ ಅದಕ್ಕೋಸ್ಕರ ಈ ಶರ್ಟ್ನ ತೊಗೊಂಬಂದೆ. ನಾನು ಬಂದ್ಬಿಟ್ಟು ಇದನ್ನ XXL ತಗೊಂಡಿರೋದು, ಬಟ್ ಸ್ಟಿಲ್ ಒಂಥರ ಚಿಕ್ಕ ಸೈಜ್ ಥರನೇ ಕಾಣಿಸ್ತದೆ. ಬಟ್ ಇವಾಗೆಲ್ಲ ಓವರ್ ಸೈಜ್ ಶರ್ಟ್ಸ್ ತುಂಬಾ ಏನೋ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕಾಟನ್ನು ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್ಲು. ಇಷ್ಟ ಆಯಿತು. ಸೊ ಎಸ್, ಇಷ್ಟ ನಾನು ತೊಗೊಂಡಿದ್ದು, ಏನೂ ತೊಗೊಂಬಂದಿಲ್ಲ ಬಿಕಾಸ್ ನನಗೇನು ಇಷ್ಟ ಆಗಿಲ್ಲ ಪರ್ಸ್ನಲಿ ಹೇಳಬೇಕಂದ್ರೆ. ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಕೂತು ಎಂಜಾಯ್ ಮಾಡಿದೆ. ನಿಮ್ಮೆಲ್ರಿಗೂ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಂಜಿತಾ ಪ್ರಕಾಶ್ ಗೌಡ ಅವರ ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ಬಾಯ್.